ಪ್ರಪ್ರಥಮ ಬಾರಿಗೆ ಹುಲ್ಲಹಳ್ಳಿಯಲ್ಲಿ ನಾಳೆ ನಡೆಯುವ ಬೃಹತ್ ಉದ್ಯೋಗ ಮೇಳ ಒಂದು ಇತಿಹಾಸ. ಬೃಹತ್ ಉದ್ಯೋಗ ಮೇಳಕ್ಕೆ ಸಕಲ ಸಿದ್ಧತೆ. ಮಾಜಿ ಸಂಸದರಾದಂತಹ ದಿವಂಗತ ಆರ್ ಧ್ರುವ ನಾರಾಯಣ್ ರವರ 65ನೇ ಜನ್ಮದಿನದ ಪ್ರಯುಕ್ತ ನಾಳೆ ದಿನಾಂಕ 31ನೇ ಶುಕ್ರವಾರದಂದು ನಡೆಯುವ ಬೃಹತ್ ಉದ್ಯೋಗ ಮೇಳ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮದಲ್ಲಿ ಸುಮಾರು 70ಕ್ಕಿಂತಲೂ ಹೆಚ್ಚು ಕಂಪನಿಗಳು ಹಾಜರಿದ್ದು ಸುಮಾರು 2500ಕ್ಕಿಂತಲೂ ಹೆಚ್ಚು ಆಸಕ್ತ ಉದ್ಯೋಗಾಕಾಂಕ್ಷಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಅದ್ಭುತ ವೇದಿಕೆಯು ಸಜ್ಜಾಗುತ್ತಿದೆ. ಹುಲ್ಲಹಳ್ಳಿಯಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯುತ್ತಿರುವುದು ಇದೊಂದು ಇತಿಹಾಸ ಎಂದು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಗೂ ಅವರ ಸುಪುತ್ರರಾದಂತಹ ಶಾಸಕ ದರ್ಶನ್ ಧ್ರುವ ನಾರಾಯಣ್ ರವರು ತಂದೆಯಂತೆ ಎತ್ತರವಾಗಿ ಬೆಳೆಯಬೇಕು ಹಾಗೂ ಈ ಸದಾವಕಾಶವನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಉದ್ಯೋಗ ಮೇಳಕ್ಕೆ ಹಾಜರಾಗಿ ಯಶಸ್ವಿಗೊಳಿಸಬೇಕೆಂದು ಕಾಸಿಯವರು ಮನವಿ ಮಾಡಿದರು. ಹುಲ್ಲಹಳ್ಳಿಯಲ್ಲಿ ನಾಳೆ ಆರ್ ಧ್ರುವ ನಾರಾಯಣ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉದ್ಯೋಗ ಮೇಳವನ್ನು ಅವರ ಪುತ್ರರಾದ ಶಾಸಕ ದರ್ಶನ್ ಧ್ರುವ ನಾರಾಯಣರವರು ಏರ್ಪಡಿಸಿದ್ದು ಹುಲ್ಲಹಳ್ಳಿಯ ಪ್ರಥಮ ದರ್ಜೆ ಕಾಲೇಜ್ ಆವರಣದಲ್ಲಿ ದೊಡ್ಡ ಮಟ್ಟದ ಒಂದು ಈ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದೆ. ಈ ಒಂದು ಸದುಪಯೋಗವನ್ನು ಹುಲ್ಲಹಳ್ಳಿ ಗ್ರಾಮೀಣ ಭಾಗದ ಎಲ್ಲ ಯುವಕ ಯುವತಿಯರು ಸೇರಿ ಉಪಯೋಗಿಸ್ಕೋಬೇಕು. ಇದು ಇತಿಹಾಸ. ನಮ್ಮ ಹುಲ್ಲಹಳ್ಳಿ ಭಾಗದಲ್ಲಿ ಅದು ಗ್ರಾಮೀಣ ಭಾಗವನ್ನೇ ನಮ್ಮ ಶಾಸಕ ದರ್ಶನ್ ಧ್ರುವ ನಾರಾಯಣರವರು ಆಯ್ಕೆ ಮಾಡ್ಕೊಂಡಿರೋದು ತುಂಬ ಒಂದು ಒಳ್ಳೆಯ ವಿಚಾರ. ಈ ಗ್ರಾಮೀಣ ಎಷ್ಟೋ ಜನ ನಿಜವಾಗ್ಲೂ ಬಡ ವಿದ್ಯಾರ್ಥಿಗಳು ಕೆಲಸ ಕಾರ್ಯಗಳಿಲ್ಲದೆ ಗ್ರಾಮೀಣ ಭಾಗದಲ್ಲಿ ಮನೇಲಿರ್ತಾರೆ. ಅಂಥವ್ರಿಗೆ ಒಂದು ಒಳ್ಳೆಯ ಉದ್ಯೋಗ ಇದೆ. ಬೃಹತ್ ಉದ್ಯೋಗ ಮೇಳ ನಮ್ಮ ಇತಿಹಾಸದಲ್ಲೇ ಮಾಡಿಲ್ಲ. ಯಾರೂ ಸಹ ಯಾವ ರಾಜಕಾರಣಿಗಳು ಸಹ ಇಂಥ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿಲ್ಲ ಇದುವರೆಗೂ ಕೂಡ. ಈ ಒಂದು ಉದ್ಯೋಗ ಮೇಳದ ಒಂದು ಕಾರ್ಯಕ್ರಮಗಳು ಕೆಲಸ ಕಾರ್ಯಗಳು ಇಂದಿನಿಂದಲೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರಥಮ ದರ್ಜೆ ಕಾಲೇಜ್ ಆವರಣದಲ್ಲಿ ದಯಮಾಡಿ ನಾಳೆ ಹೆಚ್ಚು ಕಮ್ಮಿ 2000ಕ್ಕೂ ಅಧಿಕ ಯುವಕ ಯುವತಿಯರು ಸೇರುವಂಥ ಒಂದು ನಿರೀಕ್ಷೆ ಕೂಡ ಇದೆ. ಆದ್ದರಿಂದ ದಯಮಾಡಿ ಇದನ್ನು ಉಪಯೋಗಿಸ್ಕೊಳ್ಳಿ. ಏಕೆಂದರೆ ಆರ್ ಧ್ರುವ ನಾರಾಯಣರವರ ಕೊಡುಗೆ ಅಪಾರ. ಅವ್ರ ಕೊಡುಗೆನ ಮರೆಯಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಆ ಥರ ಅದೇ ದಾರಿಯಲ್ಲಿ ಅವರ ಪುತ್ರ ದರ್ಶನ್ ಧ್ರುವ ನಾರಾಯಣರವರು ನಡೀತಿರ್ತಕ್ಕಂಥದ್ದು ತುಂಬ ಒಂದು ಒಳ್ಳೆಯ ವಿಚಾರ. ನಮ್ಮ ಈ ಭಾಗಕ್ಕೆ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಅದೇ ದಾರಿಯಲ್ಲಿ ನಡೆದು ಇವರು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಅದರಿಂದ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಭಾಗವಹಿಸಿ ಒಂದು ಸದುಪಯೋಗವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿರ್ತಕ್ಕಂಥದ್ದೇ ಒಂದು ದೊಡ್ಡ ಒಂದು ಖುಷಿಯ ವಿಚಾರ. ಆದ್ದರಿಂದ ನಮ್ಮ ಶಾಸಕ ಧ್ರುವ ನಾರಾಯಣರವರಿಗೆ ನಿಜವಾಗ್ಲೂ ನಮ್ಮ ಗ್ರಾಮೀಣ ಭಾಗದ ಜನಗಳಿಂದ ಒಂದು ದೊಡ್ಡ ಅಭಿನಂದನೆ ಸಿಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತಿದ್ದೀವಿ. ಒಂದು ತುಂಬ ಒಳ್ಳೆಯ ವಿಚಾರ. ಇದನ್ನು ಯಶಸ್ವಿಗೊಳಿಸೋಣ ಎಲ್ಲ ಸೇರಿಕೊಂಡು ಅಂತ ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸ್ತಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡೋಣ. ದಯವಿಟ್ಟು ಎಲ್ಲ ಕೈ ಜೋಡಿಸಿ ಬನ್ನಿ ಈ ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಧ್ರುವ ನಾರಾಯಣರವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ದರ್ಶನ್ ಧ್ರುವ ನಾರಾಯಣರವರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಒಂದು ಉತ್ತಮವಾದ ರಾಜಕಾರಣಿಯಾಗಿ ಬೆಳೀಲಿ ಅಂತ ನಮ್ಮ ಈ ಭಾಗದ ಜನತೆಯ ಪರವಾಗಿ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಳ್ಳೆಯದಾಗಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಿಮ್ಮ ಹೆಸರು? ಕಾಶಿ ಹುಲ್ಲಹಳ್ಳಿ.